ಅಂದರೆ ಆವತ್ತು ಅದೇ ನಾ ಹೇಳಿದ್ದು, ಆ ವೇದಿಕೆ ನನಗೆ ಸಿಕ್ತು. ಅಲ್ಲಿ 2 ವಿಷಯ ಆಯಿತು. ಒಂದು ಪ್ರತಾಪ್ ವಿಷಯ ಇತ್ತು ನನ್ನ ಹತ್ರ ಮಾತಾಡೋದಕ್ಕೆ, ಇನ್ನೊಂದು ತುಕಾಲಿ ಸಂತೋಷ್ ಅವ್ರದ್ದಿತ್ತು. ತುಕಾಲಿ ಸಂತೋಷ್ ಅವ್ರದ್ದು ನಂದು ಫಸ್ಟ್ ವೀಕಿಂದ ನಡೀತಾ ಇರೋಂಥ ವಿಷಯ. ನಾನು ಅವ್ರನ್ನ ಡೈರೆಕ್ಟಾಗೇ ಹೇಳಿದೆ, ನೀವು 2 ಮುಖ ಇಟ್ಕೊಂಡು ಮಾತಾಡ್ತೀರಾ ಅಂತ ನನಗನ್ಸುತ್ತೆ ಅಂತ. ಅವರು ಇಲ್ಲ ಮೇಡಮ್, ನಿಮ್ಗೆ ಯಾಕೆ ಹಂಗೆ ಅನಿಸ್ತಿದೆ, ದೇವರಾಣೆಗೂ ನಾನು ಹಿಂದೆ ಏನು ಮಾತಾಡಿಲ್ಲ ಅದು ಇದು ಅಂತ ಅಂದರು. ಬಟ್ ಬಂದ ಪ್ರತಿಯೊಬ್ಬರು ಗೆಸ್ಟು ನನಗೆ ಅಂತಲ್ಲ, ಎಲ್ರಿಗೂ ಹಿಂಟ್ ಕೊಡೋರು, ಇನ್ಕ್ಲೂಡಿಂಗ್ ಮಾನಸ್ ಅವರು, ಸಂತೋಷ್ ಅವ್ರ ವೈಫ್, ಅವರು ಕೂಡ ಮೇಡಮ್ ನೀವು ಮನೆಗೆ ಹೋಗಿ ನೋಡಿ ಎಪಿಸೋಡ್ಸು ಹಿಂದೆ ಏನು ಮಾತಾಡಿದ್ದಾರೆ ಅಂತ. ಸೊ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾನೆ ಇರಲಿಲ್ಲ. ಆ ವೇದಿಕೆ ಅಂತ ಸಿಕ್ಕಿದಾಗ ನಾನು ಆ ವೇದಿಕೆನ ಉಪಯೋಗಿಸ್ಕೊಂಡೆ. ಲೈಕ್ ಮಾತಾಡಬೇಕು, ಇವ್ರಿಗೆ ಹೇಳಬೇಕು ವಿಷಯ, ಅಥವಾ ನಾನೇ ತಪ್ಪು ತಿಳ್ಕೊಂಡಿದ್ರೆ ಅವ್ರು ಅದನ್ನು ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಅಂತ. ಬಟ್ ಅವ್ರು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರಲಿಲ್ಲ. ಆಲ್ ಆಫ್ ಅ ಸಡನ್ ರೇಸ್ ಆಗಿ ಏನಾಗ್ತಿದೆ ಗೊತ್ತಾ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡಿಕೊಂಡ್ರು ಅಂತಾರಲ್ಲ, ಹಾಗಾಗೋಯ್ತು. ನಾನು ಹೇಳಿದ್ದು ಅವ್ರು ಟ್ರಿಗರ್ ಆಗ್ತಾನೆ ಹೋದರು. ಅಲ್ಲಿ ನಾನು ಮಾತಾಡಲೇಬೇಕು.